ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ದ್ವಿತೀಯ ರೂಪನಾತ್ಮಕ FA2 ಆಗಸ್ಟ್ 2026ಕ್ಕಾಗಿ 20 ಅಂಕಗಳ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡೋಣ. ಸಂಪೂರ್ಣವಾಗಿ LBA ಆಧಾರಿತವಾಗಿಯೇ ಹಾಕಿದ್ದೀವಿ. ಈಗಾಗಲೇ ಕನ್ನಡ ಕ್ವಶನ್ ಪೇಪರು, ಇಂಗ್ಲೀಷ್, ಹಿಂದಿ ಮತ್ತು ಸೈನ್ಸ್ ಹಾಕಿದ್ದೀನಿ. ಇವಾಗ SS ಇದೆ, ಮ್ಯಾಥ್ಸು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ. ಸೊ ಟೋಟಲಿ ಕ್ವಶನ್ ಪೇಪರ್ ಎಷ್ಟಿದೆ ಅಂದರೆ ಆಗಸ್ಟ್ನ 15% ಮೇಲೆ FA2 ಮಾಡಬೇಕು. ಅಂದರೆ ಟೋಟಲ್ ಒಟ್ಟೆ 3 ಪಾಠ ಬರೋದು. ವೇದಕಾಲದ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ಪ್ರಭುತ್ವದ ಪ್ರಕಾರಗಳು. ವೇದಕಾಲದ ಸಂಸ್ಕೃತಿ 8 ಅಂಕ 4 ಪ್ರಶ್ನೆ, ಹೊಸ ಧರ್ಮಗಳ ಉದಯ 6 ಅಂಕ 4 ಪ್ರಶ್ನೆ, ಪ್ರಭುತ್ವದ ಪ್ರಕಾರಗಳು 6 ಅಂಕ 4 ಪ್ರಶ್ನೆ, ಒಟ್ಟು 20 ಅಂಕ 12 ಪ್ರಶ್ನೆ. ಉದ್ದಿಷ್ಟ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 12 ಅಂಕ, ಅನ್ವಯಕ್ಕೆ 2 ಅಂಕ, ಒಟ್ಟು 20 ಅಂಕ. ಪ್ರಶ್ನ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟ ಸರಳ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಇನ್ನು ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ ಅಂಕ ಹಂಚಿಕೆ ಕೋಷ್ಟಕ ಇದೆ. ವೇದಕಾಲದ ಸಂಸ್ಕೃತಿಯಿಂದ 1 ಅಂಕದ 2, 2 ಅಂಕದ 1, 4 ಅಂಕದ 1, 4 ಪ್ರಶ್ನೆ 8 ಅಂಕ. ಹೊಸ ಧರ್ಮಗಳ ಉದಯ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಪ್ರಭುತ್ವದ ಪ್ರಕಾರಗಳು 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿರೋದು 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ, 20 ಅಂಕಕ್ಕಾಗಿ ನಾವೇನು ಮಾಡಿದ್ದೀವಿ, ಹಂಚಿಕೆಯನ್ನು ಮಾಡಿದ್ದೀವಿ. ಒಂದೇ ಪೇಜ್ ಕ್ವಶನ್ ಪೇಪರ್ ಬರ್ತದೆ. ಸೊ ನೋಡೋಣ ಕೀ ಆನ್ಸರ್ದೊಂದಿಗೆ. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026 ಮಾದರಿ ಉತ್ತರಗಳು. ತರಗತಿ 6, ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 40 ನಿಮಿಷ. ಫಸ್ಟ್ ಒನ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಲಿಕ್ಕೆ 3 ಪ್ರಶ್ನೆ ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಆರ್ಯರು ಎಲ್ಲಿಂದ ಬಂದರು ಅಂತ ಕೇಳಿದ್ದಾರೆ. ಸೊ ಆರ್ಯರು ಮಧ್ಯ ಏಷ್ಯಾದಿಂದ ವಲಸೆಯನ್ನು ಬರ್ತಾರೆ. ಪ್ರಶ್ನೆ 2, ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತ ಇದೆ. ಸೊ ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರೇ ಗೌತಮ ಬುದ್ಧರು. ಪ್ರಶ್ನೆ 3, ಪ್ರಭುತ್ವ ಎಂದರೇನು. ಉತ್ತರ, ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರಿಸಿಕೊಂಡು ಹೋಗುವ ಅಧಿಕಾರವನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯನ್ನು ನಾವೇನಂತೀವಪ್ಪ ಅಂದ್ರೆ ಪ್ರಭುತ್ವ ಅಂತ ಕರೆಯೋದು. ಮುಂದಿನ 3 ಪ್ರಶ್ನೆಗಳು ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳಿದ್ದಾವೆ. ಸೊ ಇದರಲ್ಲಿ ಪ್ರಶ್ನೆ 4, ಮಹಾಭಾರತವನ್ನು ಬರೆದವರು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಮಹಾಭಾರತವನ್ನು ಬರೆದವರು ವ್ಯಾಸ ಮಹರ್ಷಿಗಳು. ಪ್ರಶ್ನೆ 5, ಜೈನ ಧರ್ಮದ 23ನೇ ತೀರ್ಥಂಕರ ಯಾರು. ಓಕೆ, ಸೊ ಜೈನ ಧರ್ಮದ 23ನೇ ತೀರ್ಥಂಕರರು ಪಾರ್ಶ್ವನಾಥರು. ಪ್ರಶ್ನೆ 6, ಸಮತಾವಾದಿ ಸರ್ಕಾರಿ ವ್ಯವಸ್ಥೆಯನ್ನು ಪ್ರತಿಪಾದಕರು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸಮತಾವಾದಿ ಸರ್ಕಾರಿ ವ್ಯವಸ್ಥೆ ಪ್ರತಿಪಾದಕರು ಬಂದುಬಿಟ್ಟು ಕಾರ್ಲ್ ಮಾರ್ಕ್ಸ್ ಈಸ್ ದ ರೈಟ್ ಆನ್ಸರ್. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಸೊ ಇದಕ್ಕೆ ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ ಇಲ್ಲಿಂದ ಗಳಿಸ್ಬೋದು. ವೇದಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತಕ್ಕದ್ದನ್ನು ನೀವೇನು ಮಾಡಬೇಕು, 4 ವೇದಗಳನ್ನು ಬರಿಬೇಕು. ಪ್ರಶ್ನೆ 8, ಬುದ್ಧನ ಉಪದೇಶಗಳಾವವು ಅಂತ 2 ಅಂಕಕ್ಕೆ ಕೇಳಿದ್ದಾರೆ. ಸೊ ನೀವು 4 ಪಾಯಿಂಟ್ ಆದರೂ ಬರಿಬೇಕು. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸೋದು. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆ ದುಃಖದ ಮೂಲ. ಆಸೆಯನ್ನು ಜಯಿಸಿದವನು ನಿರ್ವಾಣವನ್ನು ಹೊಂದುತ್ತಾನೆ. ದುಃಖದ ನಿವಾರಣೆ ಅಷ್ಟಾಂಗ ಮಾರ್ಗ ಅನ್ನೋದನ್ನು ಏನು ಮಾಡಿದ್ದಾನೆ, ಬುದ್ಧ ಉಪದೇಶವನ್ನು ಮಾಡಿದ್ದಾನೆ ಅಂತ ಬರೆದ್ರೆ ಸೊ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 9ನೇ ಪ್ರಶ್ನೆಗೆ ಬರ್ತೀನಿ. ಗಣರಾಜ್ಯ ಅಂದರೆ ಏನು. ಯಾವುದಾದರೊಂದು ಗಣರಾಜ್ಯಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಏನು ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಗಣರಾಜ್ಯ ಅಂತ ಅಂದರೆ ರಾಜ್ಯಗಳಲ್ಲಿನ ಜನಪ್ರತಿನಿಧಿಗಳ ಆಳ್ವಿಕೆಯನ್ನು ನಾವೇನಂತೀವಿ, ಗಣರಾಜ್ಯ ಅಂತ ಕರಿತೀವಿ. ಸೊ ವಜ್ಜಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಒಂದು ಗಣರಾಜ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಪ್ರಶ್ನೆ 10, ಪ್ರಜಾಪ್ರಭುತ್ವ ಸರ್ಕಾರವನ್ನು ಪ್ರಜೆಗಳ ಸರ್ಕಾರ ಅಂತಲೇ ಏಕೆ ಕರೀತಾರೆ. ಎಸ್, ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತವನ್ನು ನಡೆಸ್ತಾರೆ ಮತ್ತು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಸೊ ಹೀಗಾಗಿ ಪ್ರಜಾಪ್ರಭುತ್ವವನ್ನು ನಾವು ಪ್ರಜೆಗಳ ಸರ್ಕಾರ ಅಂತಲೇ ಕರೆಯೋದು. ಓಕೆನಾ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 11, ಸಮತಾವಾದಿ ಸರ್ಕಾರ ಅಂದರೆ ಏನು. ಎಸ್, ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳವು ಸಮುದಾಯಕ್ಕೆ ಸೇರಿದ್ದವೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಕ್ತಿಯ ಅನುಸಾರ ದುಡಿದು ತನ್ನ ಅವಶ್ಯಕತೆಗಳಿಗೆ ಅನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಸಮತಾವಾದಿ ಸರ್ಕಾರ ಅಂತಲೇ ಕರೆಯೋದು.
ಲಾಸ್ಟ್ 4 ಅಂಕಕ್ಕೆ ಪ್ರಶ್ನೆ ಇತ್ತು, ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಸಮಾಜದ ವ್ಯತ್ಯಾಸಗಳನ್ನು ಬರಿಬೇಕು. ಒಂದು 4 ವ್ಯತ್ಯಾಸಗಳನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಪೂರ್ವ ವೇದ ಕಾಲದಲ್ಲಿ ಪ್ರಾಚೀನ ವೇದ ಋಗ್ವೇದದ ಕಾಲ, ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿತ್ತು. ರಾಜಕೀಯ ಸಂಸ್ಥೆಗಳಾದ ಸಭಾ, ಸಮಿತಿ, ವಿಧಾತ, ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಇರಲಿಲ್ಲ. ರಾಜನು ಹಿರಿಯರು ನೀಡ್ತಕ್ಕಂಥ ಸಲಹೆಗಳನ್ನು ಪಡಿತಿದ್ದ. ದೇವತಾ ಆರಾಧನೆ ಇತ್ತು ಅಂತ ಹೇಳಿದ್ದಾರೆ. ಬಟ್ ಉತ್ತರ ವೇದ ಕಾಲದಲ್ಲಿ ಏನದಪ್ಪ ಅಂದ್ರೆ ವೇದ, ಸಾಮವೇದ, ಅಥರ್ವ ವೇದ, ಯಜುರ್ವೇದಗಳ ಕಾಲ ಬರ್ತದೆ. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ. ರಾಜಕೀಯ ಸಂಸ್ಥೆಗಳಾದ ವಿಧಾತ ಕಣ್ಮರೆಯಾಗಿ ಹೋಗ್ತದೆ. ಸತಿ ಸಹಗಮನ ಮತ್ತು ಬಾಲ್ಯ ವಿವಾಹ ಪದ್ಧತಿ ಆರಂಭವಾಗ್ತದೆ. ರಾಜ ಬಲಿಷ್ಠನಾಗಿರ್ತಾನೆ. ಧಾರ್ಮಿಕ ಆಚರಣೆಗಳ ಸಂಕೀರ್ಣವು ಕಠಿಣವಾಗಿ ಬದಲಾಗ್ತವೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇಷ್ಟಿತ್ತು 6ನೇ ತರಗತಿಯ ಸಮಾಜದ SA FA 2ರ ಪ್ರಶ್ನೆ ಪತ್ರಿಕೆ. ಸೊ ನೆಕ್ಸ್ಟ್ SA 1 ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ. ಯಾರಿಗೆಲ್ಲ PDF ಬೇಕನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್.